ಕೂಪನ್ ಕಾರ್ಡ್ ಕೊಟ್ಬಿಟ್ಟು, ಸೀರೆ ಕೊಟ್ಬಿಟ್ಟು, ಕುಕ್ಕರ್ ಕೊಟ್ಬಿಟ್ಟು, ಹವಾ ಕೊಟ್ಬಿಟ್ಟು ಓಟ್ ಹಾಕ್ಸ್ಕೊಂಡು ಈ ಜಿಲ್ಲೆನಲ್ಲಿ ನಾವಿದ್ದೀವಿ ಅಂತ ಮೆರಿತಾ ಇದೀರಲ್ಲ ಡಿ ಕೆ ಸುರೇಶ್ ಅಣ್ಣ. ಜನ ಮಾಡೋರಣ್ಣ ನಿಮ್ಗೆ. ನಿನ್ನ ಒಳ್ಳೆತನ ಇದ್ರೆ ನೀನೇನಾದ್ರೂ ಈ ಜಿಲ್ಲೆಗೆ ಸಹಾಯ ಮಾಡ್ಬೇಕು ಅಂದ್ರೆ ದಯಮಾಡಿ ಮಾಡಿ. ಈ ಜಿಲ್ಲೆ ಒಳ್ಳೆ ಕೆಲಸ ಮಾಡಿ. ಅದನ್ ಬಿಟ್ಬಿಟ್ಟು ಈ ತರದ ತಂತ್ರಗಾರಿಕೆ, ಕುತಂತ್ರ, ಕುಚೇಷ್ಟೆ ಇವೆಲ್ಲ ಮಾಡಿದ್ರೆ ಇದು ಯಾವತ್ತೂ ಶಾಶ್ವತ ಅಲ್ಲ. ಇದನ್ನ ದಯಮಾಡಿ ನೀವು ಅರ್ಥ ಮಾಡ್ಕೋಬೇಕು. ಅಧಿಕಾರ ಆದಂತವ್ರಿಗೆ ಸಹಾಯ ಮಾಡ್ತಾನೆ, ಅದೇ ಅಧಿಕಾರಿ ನಮ್ಗೆ ಅಧಿಕಾರ ಬಂದ ಸಂದರ್ಭದಲ್ಲಿ ನಿಮಗೆ ಉಲ್ಟಾ ಬಾಣ ತಿರುಗ್ಬಿಡ್ತಾನೆ. ಇದು ನೀವು ಅರ್ಥ ಮಾಡ್ಕೊಳ್ಳಿ. ಇದನ್ನ ಅರ್ಥ ಮಾಡ್ಕೊಂಡು ನೀವು ಕೆಲಸ ಮಾಡಿ. ನಾವ್ ಯಾರು ಇಲ್ಲ ಜಿಲ್ಲೆನಲ್ಲಿ ಅನ್ನುವಂತ ಪ್ರಮೆ ನೀವು ತೇಳ್ತಾ ಇದ್ದೀರಿ. ನಾವು ನಿಮ್ಗೆ ಬಿಟ್ಟು 2 ವರ್ಷ ಬಿಟ್ಟಿದೀವಿ. 2 ವರ್ಷದಲ್ಲಿ ನೀವು ಏನೇನ್ ದಬಾಕ್ತೀರಿ ಈ ಜಿಲ್ಲೆಗೆ ಅಂತ ಹೇಳಿ ನಾನು, ಕುಮಾರಣ್ಣ, ನಿಖಿಲ್ ಅಣ್ಣ, ನಮ್ ಜಿಲ್ಲಾ ನಾಯಕರುಗಳೆಲ್ಲ ನೋಡ್ತಾ ಇದ್ದೀವಿ. ಯಾರು ಅಧಿಕಾರಿ ಒಬ್ಬ ಯಾರು ಡಿಆರ್ಒ ಕೆಲಸ ಮಾಡ್ತಾ ಇದ್ದಾನೆ, ತಪ್ಪು ನಡೀತಾ ಇದೆ, ಯಾವ ಒಬ್ಬ ಪೊಲೀಸ್ ಸ್ಟೇಷನ್ ಅಲ್ಲಿ ತಪ್ಪು ನಡೀತಾ ಇದೆ ಅಂದ್ರೆ ಅದಕ್ಕೆಲ್ಲ ನೀವು ಜವಾಬ್ದಾರಿ ಆಗ್ಬೇಕಾಗ್ತದೆ, ನೀವು ಕೇಳಬೇಕಾಗ್ತದೆ, ನೀವು ಅವ್ರಿಗೆ ಶಿಸ್ತಿನ ಪಾಠ ಹೇಳ್ಕೊಡ್ಬೇಕಾಗ್ತದೆ. ಜಿಲ್ಲಾಧಿಕಾರಿಗಳು ನಿಮ್ ಬಗ್ಗೆ ಗೌರವ ಇದೆ ನಮ್ಗೆ. ದಯಮಾಡಿ ಒಬ್ಬ ಯಾರು ಎಲ್ಲ ಕಟ್ಕೊಂಡು ಕುತ್ಕೊಂಡು ಇಷ್ಟೆಲ್ಲ ಅನ್ಯಾಯ ಮಾಡ್ತಾ ಇದ್ದಾನೆ ಅಂದ್ರೆ ಕೇಳೋಂತ ಸಂಯಮ ಬೇಡ ನಿಮ್ಗೆ. ದಯಮಾಡಿ ಜಿಲ್ಲಾಧಿಕಾರಿಗಳೇ ಈ ಕೂಡಲೇ ಬನ್ನಿ, ನಮ್ಮ ನೋವನ್ನ ನಿಮ್ ಜೊತೆ ಹೇಳ್ಕೊಳ್ತೀವಿ. ನೀವು ಇದ್ರ ಬಗ್ಗೆ ಏನ್ ಕ್ರಮ ತಗೊಳ್ತೀರಿ? ಆ ಅಧಿಕಾರಿನ ಇವತ್ತು ಈ ಕೂಡಲೇ ಸಸ್ಪೆಂಡ್ ಮಾಡಿ ಬೇರೆ ಅಧಿಕಾರಿಗಳನ್ನ ಇವತ್ತು ನೀವು ಹಾಕ್ಸಿ ಅಲ್ಲಿ ಕುಣಿಸಿ ಕೆಲಸವನ್ನ ಮಾಡಿಸ್ಬೇಕು.